ಅವ್ರ ಲೈಫಲ್ಲಿ ಡೌನ್ ಇದ್ದಾಗ ನೀವು ಜೊತೆ ನಿಂತ್ರಿ, ಆಮೇಲೆ ಅವ್ರಿಗೆ ಸಪೋರ್ಟ್ ಕೊಡುವಾಗ ಕೊಟ್ರಿ, ಎಲ್ಲೂ ಕೂಡ ಅವ್ರನ್ನ ಬಿಟ್ಟು ಕೊಡದೆ ಅವರ ಜೊತೆಯಾಗಿ ನಿಂತವ್ರು ನೀವು. ಹೇಗೆ ಆರ್ಯವರ್ಧನ ಗುರೂಜಿಯವರ ಪರಿಚಯ ಹೇಗಾಯ್ತು ನಿಮ್ಗೆ? ಯಾಕೆ ಅವರನ್ನ ಎಲ್ಲೂ ಬಿಟ್ಕೊಡದೆ ಅವ್ರ ಜೊತೆಗೆ ನಿಲ್ಲಬೇಕು ಅಂತ ಅನ್ನಿಸ್ತು ಮೇಡಮ್ ನಿಮ್ಗೆ? ಇಲ್ಲ, ನಾವು ಸ್ಕೂಲಿಂದನೂ ಫ್ರೆಂಡ್ಸೇ, ಆದ್ರೂ ಒಬ್ರಿಗೊಬ್ರು ಮಾತಾಡಿರ್ಲಿಲ್ಲ. ಚಿಕ್ಕ 1ನೇ ಕ್ಲಾಸಿಂದನೂ ಜೊತೆಲೇ ಓದಿದ್ದು 4th ತನಕ. ಅಲ್ಲೂ ನಾವೇನ್ ಮಾತಾಡ್ತಾ ಇರ್ಲಿಲ್ಲ, ನಾನು ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ, ಮಾತಾಡೋದೇ ಕಡಿಮೆ, ಎಲ್ಲದ್ರಲ್ಲೂ ಕಡಿಮೆನೆ. ಅಷ್ಟೇ. ನಾನ್ ಮತ್ತೆ ಬಂದ್ ಮೀಟ್ ಮಾಡಿದ್ದು ಅವ್ರು ಬೆಂಗಳೂರಿನಲ್ಲೇ, ನಾನ್ ಕೆಲ್ಸಕ್ಕೆ ಸೇರ್ಕೊಂಡಾಗ. ಮೇ ಬಿ ಋಣ ಅದು ಅಲ್ಲಿಂದ ಇಲ್ಲಿ ತನಕ ಹೇಳ್ಕೊಂಡ್ಬಂದು ಮತ್ತೆ ಪರಿಚಯ ಮಾಡಿಸ್ತು. ಅವ್ರು ಹೇಳದ್ದು ಅವಾಗ್ಲೇ ನಾನು ಲವ್ ಮಾಡ್ತಿದ್ದೆ 1ನೇ ಕ್ಲಾಸಲ್ಲಿ ಅಂತ. ನಾನ್ ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ, ಅದಕ್ಕೆ ಅವಾಗ್ಲೇ ಇಷ್ಟ ಆಗಿತ್ತು ಅಂತ ಅಂದ್ಬಿಟ್ಟು ಬೆಂಗಳೂರಿಗೆ ಬಂದಾಗ ಮೀಟ್ ಮಾಡಿದಾಗ ಹೇಳಿದ್ರು. ಹೇಗೆ ಒಂದೇ ಊರ ಇಬ್ರುನು? ಒಬ್ರು ಒಂದೇ ಊರು, ಒಂದೇ ಸ್ಕೂಲಲ್ಲಿ ಓದ್ತಾ ಇದ್ದಿದ್ದು. ಮಧ್ಯದಲ್ಲಿ ಅವರು ಡ್ರಾಪ್ ಮಾಡಿದ್ರು. 4th ಗೆ ನಾವು ಸಿಟಿಗೆ ಹೋಗ್ಬೇಕಿತ್ತು, ಒಂದ್ 5-6 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಿತ್ತು. ನಾನು ಅಲ್ಲಿಗೆ ಹೋಗ್ಬಿಟ್ಟೆ, ಇವ್ರು ಬೇರೆ ಹಳ್ಳಿಗೆ ಹೋದ್ರು ಅನ್ಸುತ್ತೆ. ಆಮೇಲೆ ನಾವಿಬ್ರು ಮೀಟ್ ಆಗ್ಲಿಲ್ಲ. ಮತ್ತೆ ಊರಲ್ಲಿ ನಮ್ಮ ಅಕ್ಕನ ಮನೆ ಹತ್ರ ಬರೋರು, ಅವ್ರ ನಮ್ಮ ಅಕ್ಕನ ಪಕ್ಕದ ಮನೆಯಲ್ಲಿ ಇವ್ರ ದೊಡ್ಡಮ್ಮ ಇದ್ರು, ಅಲ್ಲಿಗೆ ಬರೋರು. ಆದ್ರೆ ಇವ್ರೇನಾದ್ರು ಬರೋದ್ ನೋಡಿದ್ರೆ ನಾನ್ ಸೀದಾ ಒಳಗೋಗ್ಬಿಡ್ತಾ ಇದ್ರಿ, ನಾಚಿಕೆ. ಅಂದ್ರೆ ಕ್ಲಾಸ್ ಜೊತೆಲಿ ಓದೋರು ಬೇಡ ದೂರ ಅಂತ. ಓಕೆ. ಅಂದ್ರೆ ಇವಾಗ ನಾವು ಜೊತೆಲಿ ಓದೋರು ಯಾರಾದ್ರೂ ಜೊತೆಗೆ ಬಂದ್ರೆ ಅಟ್ಲೀಸ್ಟ್ ನಾವು ಮಾತಾಡ್ತೀವಿ, ಎದುರುಗಡೆ ಏನಾದ್ರು ಪಾಠ ಮಾಡಿದ್ ಸರ್ ಬಂದ್ರೆ ಒಂದ್ ಸ್ವಲ್ಪ ಸೈಡ್ಗೆ ಹೋಗ್ಬಿಡ್ತೀವಲ್ಲ, ಆತರ ನೀವು ಜೊತೆಲಿ ಓದೋರು ಯಾರು ಬಂದ್ರು ಸೈಡ್ಗೆ ಹೋಗ್ತೀವಿ, ಸ್ವಲ್ಪ ದೂರ ಮಾತಿನಲ್ಲ. ನಮಗ್ ಗೊತ್ತಾಗ್ತಿದೆ ನೀವು ಮಾತಾಡೋದೇ ಕಡಿಮೆ ಅಂತ ಹೇಳಿ. ಇಲ್ಲಿ ಬೆಂಗಳೂರಿಗೆ ಇವ್ರ ಅಣ್ಣನ ಅಡ್ಮಿಟ್ ಮಾಡಿದ್ರು, ನಾನ್ ಕೆಲ್ಸ ಮಾಡ್ತಿದ್ದ ಕಡೆ. ನನಗೂ ಗೊತ್ತಿರ್ಲಿಲ್ಲ ಅಡ್ಮಿಟ್ ಮಾಡಿದ್ದಾರೆ ಅಂತ. ಇವ್ರು ನಮ್ಮ ಅಕ್ಕನ ಹತ್ರ ಹೋಗಿದ್ರಂತೆ, ಹಿಂಗ್ ಅಡ್ಮಿಟ್ ಮಾಡಿದ್ದಾರೆ ಅಂತಂದಾಗ ನಮ್ಮ ತಂಗಿನೂ ಅಲ್ಲೇ ಇದ್ದಾಳೆ ಅಂದಾಗ ಬಂದ್ ಮೀಟ್ ಮಾಡಿದ್ರು. ಆಗ ಫಸ್ಟ್ ಮೀಟ್ ಮಾತಾಡಿದ್ದು ಅಂತಂದ್ರೆ ಅದು ಅಲ್ಲೇ. ಓಕೆ. ಸರ್ ಹೇಳಿದ್ರು ಸಾಕಷ್ಟು ಸಮಯ ನಾನು ಫಿನಾನ್ಷಿಯಲಿ ಡೌನ್ ಇದ್ದೆ, ಸಾಲದಲ್ಲಿದ್ದೆ, ಸಾಲ ಮಾಡಿನೇ ಮದ್ವೆ ಆದ್ವು, ಅದು ನನ್ನ ಹೆಂಡತಿ ಸಾಲದಲ್ಲೇ ನಾನು ಮದುವೆ ಆದೆ ಅಂತ ಹೇಳಿ. ಅಷ್ಟೊಂದು ಸಪೋರ್ಟಿವ್ ಆಗಿ, ಅಷ್ಟೊಂದು ಎಲ್ಲಾದ್ರಲ್ಲೂ ಬೆನ್ನೆಲುಬಾಗಿ ನಿಲ್ಬೇಕು ಅಂತ ನಿಮಗ್ ಅನಿಸ್ತಾ ಬಂತು. ಆರ್ಯವರ್ಧನ್ ಗುರೂಜಿಯಲ್ಲಿ ಏನ್ ನಿಮಗ್ ತುಂಬಾ ಇಷ್ಟ ಆಗತ್ತೆ? ಇಲ್ಲ, ಅವರು ಎಲ್ಲ ಓಪನ್ ಅಪ್ ಆಗಿ ಮಾತಾಡೋರು, ಅವ್ರ ಕಷ್ಟ ತುಂಬಾ ಹೇಳ್ಕೊಡೋರು. ಅವ್ರು ಚಿಕ್ಕದ್ರಿಂದ ಸ್ವಲ್ಪ ಕಷ್ಟಪಟ್ಟಿರೋದಿಲ್ಲ, ನಾವು ತುಂಬಾ ಕಷ್ಟದಿಂದಾನೇ ಬಂದಿರೋದಲ್ವಾ. ನನಗೆ ಶ್ರೀಮಂತಿಗೆ ಅದು ಇದು ತೋರ್ಸ್ಕೊಳ್ಳೋದು ಆತರ ಎಲ್ಲ ಇಷ್ಟ ಇಲ್ಲ. ಅವರು ನನಗ್ ಸಪೋರ್ಟ್ ಮಾಡು, ನನ್ ಮದ್ವೆ ಆದ್ರೆ ಚೆನ್ನಾಗಿ ನೋಡ್ಕೋತೀನಿ, ನನ್ಗೂ ಏನು ಇಲ್ಲ, ನಾನು ಚಿಕ್ಕದ್ರಿಂದ ಕಷ್ಟಪಟ್ಟೆ ಬಂದಿರೋದು, ಹೊರಗಡೆನೆ ಬೆಳೆದಿದ್ದೀನಿ ಅಂತ ಅಂದಾಗ ಓಕೆ. ಕಷ್ಟ ಅರ್ಥ ಆದವ್ರನ್ನ ಮದ್ವೆ ಆದ್ರೇನೆ ಚೆನ್ನಾಗಿರಕ್ ಸಾಧ್ಯ ಅಂತ ಅನ್ಬಿಟ್ಟು ಓಕೆ ಅಂತಂದೆ. ಮಾತ್ ಕೊಟ್ಟಿದ್ರಲ್ಲ ಚೆನ್ನಾಗಿ ನೋಡ್ಕೊಂತೀನಿ ಅಂತ, ಫುಲ್ಫಿಲ್ ಮಾಡಿದಾರ? ಆಗ್ಲೇ ಹೇಳಿದ್ರು, MLA ಆದ್ರೂನು ನಾನೇನ್ ಕೆಲ್ಸ ಬಿಡ್ಸಲ್ಲ ನಿಂದು. ನನ್ಗೂ ಆಕ್ಚುಲಿ ಕೆಲ್ಸ ಇಷ್ಟ, ನಾನು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಕ್ ಇಷ್ಟ ಇಲ್ಲ, ಈಗ್ಲೂ ಅವ್ರ ಮೇಲೆ ಡಿಪೆಂಡ್ ಆಗಕ್ ಇಷ್ಟ ಇಲ್ಲ. ನಾನು ಇಲ್ಲಿ ತನಕ ಮದ್ವೆ ಆದಾಗಿಂದ ಇಲ್ಲಿ ತನಕ ಎಲ್ರು ಹೇಳ್ತಾರೆ, ಹೆಂಡ್ತಿರ್ ಅದ್ ಕೇಳ್ತಾರೆ, ಇದ್ ಕೇಳ್ತಾರೆ, ಹಂಗೆ ಹಿಂಗೆ, ಅದಕ್ಕೋಸ್ಕರ ಸಾಲ ಮಾಡಿ ನಾನು ಇಲ್ಲಿ ತನಕ ನೋಡೇ ಇಲ್ಲ. ನಾನು ಇಲ್ಲಿ ತನಕ ಅವ್ರನ್ನೇನು ಕೇಳಿಲ್ಲ. ನೀವೇ ಅವ್ರಿಗೆ ಸಪೋರ್ಟಿವ್ ಆಗಿದ್ದೀರಾ ಒಟ್ನಲ್ಲಿ. ನಂಗೆ ಒಡವೆ ಬೇಕು, ಒಂದ್ ಬಟ್ಟೆ ಕೊಡ್ಸಿ ಅಂತ ಇಲ್ಲಿ ತನಕನೂ ಕೇಳಿಲ್ಲ, ಮದ್ವೆ ಆದಾಗಿಂದನೂ ಕೇಳಿಲ್ಲ. ಸೂಪರ್. ಕೂಡ ಕೇಳಿಲ್ಲ. ನನ್ನ ಹೆಂಡತಿಗೆ ಹಿಂಗೆಲ್ಲ ಬಟ್ಟೆ ಹಾಕ್ಬೇಕು, ಹಿಂಗೆಲ್ಲ ಚೆನ್ನಾಗಿ ಕಾಣ್ಬೇಕು, ನೆಕ್ಲೆಸ್ ಹಾಕ್ಬೇಕು, ಬಳೆ, ಈ ತರದೆಲ್ಲ ಯಾರಿಗೂ ತೊಂದರೆ ಕೊಡದಲ್ಲಿ ಇದ್ರೆ ಸಾಕು ಅನ್ನೋ ತರ ಅವ್ರ ನೋಡ್ರ ಪ್ರಕಾರ ನಂಗೆ ಗೊತ್ತಾಯ್ತು ನೀವು ಯಾಕೆ ನಿಮ್ಮ ಹೆಂಡತಿನ ದೇವ್ರು ಅಂತ ಹೇಳಿದ್ರಿ. ಯಾರಿಗೂ ಕೂಡ ತೊಂದರೆ, ನಾವು ಅವ್ರ ನನ್ನ ಹೆಂಡತಿದ್ ಏನ್ ಕ್ಯಾರೆಕ್ಟರ್ ಅಂದ್ರೆ ನಮ್ಮ ಹತ್ರ ಇದೆ ಅಂತ ನಾವು ಚೆನ್ನಾಗಿ ಹಾಕೇತೀವಿ, ಬೇರೆ ಇಲ್ದಿದ್ದವ್ರು ಬಂದಾಗ ನೋವಾಗ್ಬಾರ್ದು ಅನ್ನೋ ತರ ನನ್ನ ಹೆಂಡತಿ ಒಳ್ಳೆ ಗುಣಗಳಿದ್ದಾವೆ, ತುಂಬಾ ವಿಶೇಷ. ಇವಾಗ ಹಾಸ್ಪಿಟಲ್ ಕೆಲಸ ಮಾಡ್ತಾರೆ, ಅಲ್ಲಿ ಅಟೆಂಡ್ರು ಪೇಷಂಟ್ ನೋಡ್ಕೊಂಡು ಎಲ್ಲ ದುಡ್ಡು ಕೊಡ್ಬೋದು. ನಾನು ಹೆಂಡತಿ ಇವತ್ತವರೆಗೂ ₹1 ಇಸ್ಕೊಂಡಿಲ್ಲ. ಇನ್ನು ಅವ್ರಿಗೆ ಮಾತು ಕೊಟ್ಟು ಚೆನ್ನಾಗಿ, ನಾನು ಎಷ್ಟೋ ಸರಿ ಕೇಳಿದ್ರೆ ದುಡ್ಡಿಲ್ಲ ಕೊಡ್ರಿ ಅಂತ ಇಸ್ಕೊಂಡಾಗ ಹಾಸ್ಪಿಟಲ್ ಎಲ್ಲ ಕಟ್ಟಿದ್ದಾರೆ, ಅದು ನಾನು ಅಬ್ಸರ್ವ್ ಮಾಡಿದ್ದೀನಿ. ಮತ್ತೆ ಅಲ್ಲಿ ಊಟ ಕೊಡ್ಸಿದ್ದೆಲ್ಲ ಅಲ್ಲಿ ನೋಡಿದ್ದೀನಿ. ನನ್ನ ಹೆಂಡತಿ ನಾವು ಒಳ್ಳೆ ಬಟ್ಟೆ ಹಾಕಿದ್ರೆ ಒಂದು ಬೇರೆಯವ್ರು ಇಲ್ದೇ ಇದ್ದರು ಕೂಡ ಅವ್ರ ಮನಸ್ಸು ಮೈಬೋದು. ನೋಡೋ ಇವ್ರು ಹಾಕಿ ಬಂದಾರೆ, ಒಬ್ಬೊಬ್ರು ಆತರ ಅಲಂಕಾರ ಮಾಡ್ಕೊಂಡು ಒಡವೆ ಹಾಕೊಂಡು ಅದ್ಭುತವಾಗಿ ನಮ್ಮಲ್ಲೇನೆ ನಾವು ಶ್ರೀಮಂತ ಅಂತ ತೋರ್ಸ್ಕೊಳಕ್ ಹೋಗ್ತಾರೆ. ಅದು ಇಲ್ಲ, ಯಾಕಂದ್ರೆ ನಮ್ಮ ಮಿಸ್ಸಸ್ ಅವರು 4 ಜನ ಅಕ್ಕ ತಂಗಿರು, ಒಂದು ದೊಡ್ಡ ಫ್ಯಾಮಿಲಿ, ಒಬ್ರು ಆದ್ಮೇಲೆ ಒಬ್ರು. ಯಾಕಂದ್ರೆ ತುಂಬಾ ಇದ್ರಲ್ಲಿ ನನ್ನ ಹೆಂಡತಿ, ನಾನು ನನ್ನ ಮಗಳು ಬೇಕಾದ್ರೆ ಐಲಫೆಲ್ಲ ಬಟ್ಟೆ ಕೇಳ್ತಾಳೆ, ಎಲ್ಲ ಕೇಳ್ತಾಳೆ. ನನ್ನ ಹೆಂಡತಿ ಮಾತ್ರ ನನ್ನನ್ನ ಏನೂ ಕೇಳಲ್ಲ. ಆಮೇಲೆ ಇಕ್ಕಕ್ ಬಟ್ಟೆ ಅಂದ್ರೆ ಸಾಕ್ರಿ, ಅದರಿಂದ ನಮ್ಗೆ ಏನ್ರಿ ಆಗ್ಬೇಕು ಅಂತ. ಇದು ನನ್ನ ಹೆಂಡತಿ ಹತ್ರ ನಾನು ಕಲ್ತ್ಕೊಂಡಿರೋದು ಒಳ್ಳೆ ಗುಣ. ಅದೊಂದು ನಿಮಗೆ ತುಂಬಾ ಸಪೋರ್ಟಿವ್ ಆಗಾಯ್ತು. ಇಲ್ಲ, ಇವಾಗ ನೋಡಿ ನಾವು ದುಡಿತಾ ಇರ್ತೀವಿ, ನನಗೆ ಚಪ್ಪಲಿ ಬೇಕು, ಪ್ಯಾಂಟ್ ಬೇಕು, ಬಟ್ಟೆ ಬೇಕು, ಸೀರೆ ಬೇಕು ಅಂದ್ರೆ ಇದನ್ನ ತರಕ್ ಒಂದ್ ದಿವಸ, ಇನ್ನೊಂದ್ ದಿವಸ ತಲೆನೋವು, ಆಮೇಲೆ ರಿಸ್ಕು, ಆಮೇಲೆ
ಹಿಂಸೆ ಇದೆಲ್ಲ ನನ್ನ ಹೆಂಡತಿಗೆ ಅದೆಲ್ಲ ಕ್ರೇಜ್ ಇಲ್ಲ, ಸಿಂಪಲ್ ಆಗಿದ್ರೆ ಸಾಕು ಅಂತಂದ್ರೆ. ಓಕೆ